ಇದು ಮೆಜೆಸ್ಟಿಕ್ನದ್ದಾಯ್ತು. ಈಗ KR ಮಾರ್ಕೆಟ್ ಕಡೆ ಹೋಗೋಣ. KR ಮಾರ್ಕೆಟ್ನಲ್ಲಿ ಬಸ್ ಓಡಾಟ ಎಂದಿನಂತೆಗಿದೆ. ಅಲ್ಲೇನು ಸಮಸ್ಯೆ ಆಗ್ತಾ ಇಲ್ಲ ಅಂತ. IT ಸಿಟಿಯ ಹಾಟ್ಸ್ಪಾಟ್ನಲ್ಲಿ ಸಂಚಾರ ಬಹುತೇಕ ನಿರಾಳ. ಅವರವರಲ್ಲಿ ಯಾಕೋ ಒಂದು ರೀತಿಯಾಗಿ ಕನ್ಫ್ಯೂಷನ್ಸ್ ಇದೆ ಅಂತ ಅನಿಸ್ತಾ ಇದೆ. ಒಂದು ಕಡೆ ಬರ್ತಾ ಇದೆ, ಒಂದು ಕಡೆ ಬರ್ತಾ ಇಲ್ಲ ಬಸ್ಗಳು. ನೋಡಿ, ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಬಹುತೇಕ ಸಾರಿಗೆ ಸಿಬ್ಬಂದಿಗಳಿಲ್ಲಿ KR ಮಾರ್ಕೆಟ್ ಸೈಡು. ಬೆಳಗ್ಗೆ ಬಸ್ಗಳ ಸೇವೆಯಲ್ಲಿ ಹೆಚ್ಚಿನ ವ್ಯತ್ಯಯ ಏನಾಗಿಲ್ಲ, ತುಂಬ ಏನು ತೊಂದರೆ ಆಗಿಲ್ಲ. ಈಗ ಮೆಜೆಸ್ಟಿಕ್ನಲ್ಲೇ ನೋಡಿದ್ವಲ್ಲ, ಮೆಜೆಸ್ಟಿಕ್ನಲ್ಲಿ ಯಾವುದೇ KSRTC ಬಸ್ ಇರಲಿಲ್ಲ. ಮೊದಲಿಗೆ ಪ್ರೈವೇಟ್ ಬಸ್ಗಳನ್ನ ಅರೇಂಜ್ ಮಾಡಲಾಗಿತ್ತು, ಜನ ಹೋಗ್ತಾ ಇದ್ರು. ಆದರೆ ಲಾಸ್ಟ್ ಮೂಮೆಂಟಲ್ಲಿ ಒಂದು KSRTC ಬಸ್ ಬಂತು, ನೋಡಿದ್ರ? ಅದರಲ್ಲಿ ಹೋಗಿ ಜನ ಹತ್ಕೊಳ್ತಾ ಇದ್ರು. ಅಂದರೆ ಗೊಂದಲ ಇದೆ. ಏನು ಮಾಡಬೇಕಾ ಬೇಡವಾ ಗೊತ್ತಿಲ್ವಲ್ಲ, ನಮಗೆ ಯಾರು ಏನು ಹೇಳ್ತಿಲ್ವಲ್ಲ. ಹೀಗೆ ಗೊಂದಲ ನಿರ್ಮಾಣ ಆಗಿದೆ. ಗೊಂದಲದಲ್ಲೇ ಮುಷ್ಕರ ಶುರುವಾಗಿದೆ. ಈಗ KR ಮಾರ್ಕೆಟ್ನ ವಿಜುವಲ್ಸ್ ನೋಡ್ತಾ ಇದ್ದೀರಲ್ಲ, KR ಮಾರ್ಕೆಟ್ನಲ್ಲಿ ಎಲ್ಲವೂ ಕೂಡ ನಿಮಗೆ ಪ್ರೈವೇಟ್ ಬಸ್ಗಳಿದ್ದಾವೆ, ಅರೇಂಜ್ ಆಗಿದೆ, ಇಲ್ಲೇನು ಸಮಸ್ಯೆ ಇಲ್ಲ. ಮತ್ತೊಂದು ಕಡೆ ಅಲ್ಲೂ ಒಂದೆರಡು KSRTC ಬಸ್ಗಳು ಕೂಡ ಇದ್ದಾವೆ. ಸೊ ಅಂತ ಏನು ದೊಡ್ಡ ಮಟ್ಟದಲ್ಲಿ ಪ್ರಾಬ್ಲಮ್ ಆಗಿಲ್ಲ. ಪ್ರೈವೇಟ್ ಬಸ್ಗಳಲ್ಲೇ ಏನು ಸಮಸ್ಯೆ ಇರೋದಿಲ್ಲ ಬಿಡಿ, ಪ್ರೈವೇಟ್ ಬಸ್ಗಳೆಲ್ಲ ಓಡಾಡ್ತಿರ್ತವೆ. ಸೊ ಹೆಚ್ಚಿನ ಬಸ್ಗಳನ್ನು ಬೇರೆ ಬೇರೆ ಕಡೆಗಳಿಲ್ಲ. ಅಂದರೆ ಈಗಷ್ಟೇ ಅಲ್ಲಿ ಪ್ರೈವೇಟ್ ಬಸ್ನ ಚಾಲಕರು ಹೇಳ್ತಾ ಇದ್ರು, ಜನ ಹೆಚ್ಚು ಯಾವ ಭಾಗಕ್ಕೆ ಹೋಗ್ತಾರೋ ಆ ಭಾಗಕ್ಕೆ ಹೋಗೋದಕ್ಕೆ ನನಗೆ ಸೂಚನೆ ಇದೆ ಅಂತ ಹೇಳಿದ್ದಾರೆ. ಸೊ ಇದು ಆಗಿರೋದು. ಎಸ್ಮಾ ಜಾರಿಯಾಗಿದೆ. ಎಸ್ಮಾ ಜಾರಿಯಾದರೂ ಕೂಡ ಒಂದಷ್ಟು ಕಡೆಗಳಲ್ಲಿ ಭಯದ ನಿಟ್ಟಿನಲ್ಲಿ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಒಂದಷ್ಟು ಜನ ಸಾರಿಗೆ ಸಿಬ್ಬಂದಿಗಳು. ಮತ್ತೊಂದಿಷ್ಟು ಜನ ಅವರು ಕರೆ ಬಂದಿದೆ, ಓಡಿಸಂಗಿಲ್ಲ ಬಸ್ಸು ಅಂತ ಹೇಳಿದ್ದಾರೆ, ಅದಕ್ಕೆ ನಾವು ಓಡಿಸಲ್ಲ ಅಂತ ಹೇಳಿದ್ದು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಕ್ಕರ KR ಮಾರ್ಕೆಟ್ನಿಂದ ಲೈವ್ನಲ್ಲಿದ್ದಾರೆ. ಮಂಜುನಾಥ್, ಮೆಜೆಸ್ಟಿಕ್ನ ಭಾಗದಲ್ಲಿ ಈಗಷ್ಟೇ ನಾನು ಸುಷ್ಮಿತನ ಮಾತಾಡಿಸಿದೆ, ಅಲ್ಲಿನ ಪರಿಸ್ಥಿತಿಯನ್ನು ವಿವರಿಸಿದ್ರು. ಈಗ KR ಮಾರ್ಕೆಟ್ನಲ್ಲಿ ಹೆಂಗಿದೆ ಮಂಜು? ಶರತ್, ಇವತ್ತೇನು ಹಲವು ಬೇಡಿಕೆಗಳನ್ನ ಈಡೇರಿಸಿ ನಾವು ಮುಷ್ಕರಕ್ಕೆ ಮುಂದಾಗ್ತೀವಿ ಅಂತ ಕರೆ ಕೊಟ್ಟಿದ್ರು. ಮುಷ್ಕರ ಎಲ್ಲೋ ಒಂದ್ ಕಡೆ ನಿರಾಸೆ ಪ್ರತಿಕ್ರಿಯೆ ಉಂಟಾಗ್ತಿರುವಂತದ್ದು. ಯಾಕಂದ್ರೆ ಗಮನಿಸ್ತಾ ಇರಬಹುದು ದೃಶ್ಯಗಳಲ್ಲಿ KR ಮಾರ್ಕೆಟ್ ಒಂಚೂರು 100 ಮೀಟರ್ ಮುಂದೆ ಇರುವಂತಹ ಕಲಸಿಪಾಳ್ಯ ಬಸ್ ಸ್ಟಾಪ್ ಅಲ್ಲಿ ಏನಿದೆ. ಯಾಕಂದ್ರೆ ಕಲಸಿಪಾಳ್ಯ ಬಸ್ ಸ್ಟಾಪ್ ಅಲ್ಲಿ ಸರ್ಕಾರ ಏನಾದ್ರೂ ಒಂದ್ ವೇಳೆ ಸಾರಿಗೆ ನೌಕರರು ಮುಷ್ಕರ ಮಾಡಿದ್ರೆ ಖಾಸಗಿ ಬಸ್ಗಳ ವ್ಯವಸ್ಥೆಯನ್ನು ಕೂಡ ಸರ್ಕಾರ ಮುಂದಾಗಿತ್ತು. ಯಾಕಂದ್ರೆ ಖಾಸಗಿ ಬಸ್ ಅಲ್ಲಾದ್ರೂ ಕೂಡ ಜನರು ಸರಾಗವಾಗಿ ಓಡಾಡ್ಲಿ, ಯಾರಿಗೂ ಸಾರ್ವಜನಿಕರಿಗಾಗಿ ಆಯ್ತು, ವಿದ್ಯಾರ್ಥಿಗಳಿಗಾಯ್ತು ಅಥವಾ ಬೇರೆ ಯಾರಿಗೇ ಆಗ್ಲಿ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಖಾಸಗಿ ಬಸ್ಗಳನ್ನ ವ್ಯವಸ್ಥೆಯನ್ನ ಸರ್ಕಾರ ಮಾಡ್ಕೊಂಡಿತ್ತು. ಸೊ ಯಾವಾಗ ಎಲ್ಲೋ ಒಂದ್ ಕಡೆ ಉಚ್ಚ ನ್ಯಾಯಾಲಯ ಕೂಡ ಅಂದ್ರೆ ಮುಷ್ಕರ ಮಾಡಬಾರ್ದು, ಜೊತೆಗೆ ಸಾರಿಗೆ ಇಲಾಖೆ ಕೂಡ ಏನಾದ್ರೂ ಒಂದ್ ವೇಳೆ ನೀವು ಗೈರಾದ್ರೆ ನಿಮ್ಮ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತೇಳಿ ಆಕ್ಷನ್ ಬಂತು. ಸೊ ಹಾಗಾಗಿ ಯಾವ BMTC ಆಗಿರ್ಬೋದು, KSRTC 4 ನಿಗಮದವರು ಕೂಡ ಯಾರು ಕೂಡ ಗೈರಾಗದೆ ರಸ್ತೆಯನ್ನ ಪ್ರತಿ ರೀತಿಯ ಎಂದಿನಂತೆ ಹೋಗುವಂತಹ ಬಸ್ಗಳು ರಸ್ತೆಗಿಳಿಸ್ತಿರುವಂತದ್ದು. ಸದ್ಯ BMTC ಬಸ್ಗಳು ಕೂಡ ಬಂದಿರುವಂತದ್ದು. ಅದರ ಬೆನ್ನಲ್ಲೇ ಏನಾದ್ರೂ ಒಂದ್ ವೇಳೆ ಏನಾದ್ರೂ ಮುಷ್ಕರ ಮಾಡಿದ್ರೆ ಈ ನೀವು ನೋಡ್ತಿರುವಂತಹ ಗಮನಿಸ್ತಿರುವಂತಹ ಈ ಖಾಸಗಿ ಬಸ್ಗಳೇನಿದೆ, ಖಾಸಗಿ ಬಸ್ಗಳನ್ನ ಸರ್ಕಾರ ಈಗಾಗಲೇ ಸುಮಾರು 1,000ಕ್ಕೂ ಹೆಚ್ಚು ಗಾಡಿಗಳು ಬೇಕು ಅಂತೇಳಿ ಕಳೆದ 2 ದಿನಗಳಿಂದನೇ ಸರ್ಕಾರ ಖಾಸಗಿ ಬಸ್ನ ಮಾಲೀಕರಿಗೆ ಪತ್ರವನ್ನ ಬರೆದಿತ್ತು. ಸೊ ಒಂದ್ ವೇಳೆ ಏನಾದ್ರೂ BMTC KSRTCಗಳು ಬರಲಿಲ್ಲ ಅಂದ್ರೆ ನಗರದಲ್ಲಿ ನೀವು ಓಡಾಡಬೇಕಾಗುತ್ತೆ. ಸಾರ್ವಜನಿಕರಿಗೆ ಸಮಸ್ಯೆ ಆಗದಂತೆ, ಯಾರಿಗೂ ಸಮಸ್ಯೆ ಆಗೋ ನಿಟ್ಟಿನಲ್ಲಿ ನಗರದಲ್ಲಿ ಓಡಾಡುವುದಕ್ಕೆ ಪರ್ಮಿಷನ್ ಕೊಡಲಾಗಿತ್ತು. ಸೊ ಹಾಗಾಗಿ ಖಾಸಗಿ ಬಸ್ಗಳಲ್ಲೂ ಕೂಡ ಸಾಕಷ್ಟು ಮುಂಜಾಗ್ರತವಾಗಿ ಬಸ್ಸು ವ್ಯವಸ್ಥೆಯನ್ನ ಮಾಡಿಕೊಂಡಿರುವಂತಹ ದೃಶ್ಯಗಳಲ್ಲಿ ನೋಡ್ತಿರುವಂತದ್ದು. ಸದ್ಯ ಯಾವಾಗ ಎಸ್ಮಾ ಜಾರಿ ಆಯ್ತು, ಜೊತೆಗೆ ಅಂದ್ರೆ ಉಚ್ಚ ನ್ಯಾಯಾಲಯ ಕೂಡ ಮುಷ್ಕರ ಮಾಡಬಾರ್ದು ಅಂತೇಳಿ ಸೂಚನೆ ಬಂತು. ಜೊತೆಗೆ ಒಂದ್ ವೇಳೆ ಸಾರಿಗೆ ಇಲಾಖೆಯಿಂದ ಏನಾದ್ರೂ ಸಾರಿಗೆ ನೌಕರರು ಮುಷ್ಕರ ಮಾಡಿದ್ರೆ ನಿಮ್ಮ ಮೇಲೆ ಕಠಿಣ ಕ್ರಮ ಆಗ್ಬೇಕಾಗುತ್ತೆ ಅನ್ನೋ ಒಂದು ಯಾವಾಗ ಜಾರಿ ಆಯ್ತು. ಸೊ ಹಾಗಾಗಿ ಇವತ್ತು ಯಾವುದೇ ಮುಷ್ಕರ ಮಾಡದೆ ಸಾರಿಗೆ ನೌಕರರು ಕೆಲಸಕ್ಕೆ ಹಾಜರಾಗಿರುವಂತಹ ದೃಶ್ಯಗಳನ್ನು ನಾವೆಲ್ಲ ಕಡೆ ಕೂಡ ಗಮನಿಸ್ತಾ ಇದ್ವಿ. ಸೊ ಅದರಂತೆ ಸರ್ಕಾರ ಏನ್ ಮುಂಜಾಗ್ರತೆ ಕ್ರಮವಾಗಿ ಖಾಸಗಿ ಬಸ್ಗಳನ್ನ ರಸ್ತೆಗಿಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಖಾಸಗಿ ಬಸ್ನವರು ಕೂಡ ಮುಂಜಾಗ್ರತೆ ಬಂದು ಬಸ್ ಸ್ಟಾಪ್ ನಲ್ಲಿ ನಿಂತಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ವಿ. ಒಟ್ಟಾರೆ ಇವತ್ತಿನ ಸಾರಿಗೆ ನೌಕರರು ಮುಷ್ಕರಕ್ಕೆ ಮುಂದಾಗಿದ್ರೆ ಎಲ್ಲವೂ ಕೂಡ ಇವತ್ತು ನಿರಾಸೆ ಪ್ರತಿಕ್ರಿಯೆ ಉಂಟಾಗ್ತಿರುವಂಥದ್ದು. ಜೊತೆಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ಸಾರ್ವಜನಿಕರಿಗಾಗಿರ್ಬೋದು, ವಿದ್ಯಾರ್ಥಿಗಳಿಗಾಗಿರ್ಬೋದು ಯಾವುದೇ ತೊಂದರೆ ಇಲ್ಲದೆ ಸರಾಗವಾಗಿ BMTC ಬಸ್ ಆಗಿರ್ಬೋದು, ಖಾಸಗಿ ಬಸ್ಗಳಾಗಿರ್ಬೋದು ಸರಾಗವಾಗಿ ಓಡಾಟ ಮಾಡ್ತಿರುವಂಥದ್ದು. ಶರತ್. ಓಕೆ, ಥ್ಯಾಂಕ್ ಯು ಮಂಜು ಡೀಟೇಲ್ಸ್ಗಾಗಿ.